ಅವರು ಹೇಳ್ತಾರ ಅದಕ್ಕೆ ಇಲ್ಲಿ ತಮ್ಮ ಭಾಳೆಯನ್ನು ಮಾತಾಡುವಂತ ಅವಶ್ಯಕತೆಯಿಂದ ಸಂಪರ್ತಕ್ಕಂತ ಸಭಾ ಭಾರಿ ಇಂಪಾಗಿ ಕುಂತದ ಏನಪ್ಪಾ ಅಂತಂದ್ರೆ ಈಗಾಗಲೇ ಭಾರಿ ಸಂಘದೊಳಗ ಅಣ್ಣಾಜಿಯವರ ಮಾರ್ಮಿಕವಾಗಿ ಮಾತಾಡ್ಕೊತಲ್ಲ ಅದಕ್ಕಾಗಿ ಇನ್ನೊಂದು ಕಡೆ ಸಂತ ಕಬೀರದಾಸ ಮಹಾರಾಜರ ಮಾತು ಹೇಳ್ತಾರ ಏನಂತ ಹೇಳಿ ಮಾತಾ ಚಕ್ಕರ ಮ್ಯಾರ ಅಂತ ಹೇಳ್ತಾರ ತಮ್ಮ ಈ ಮಾತಿನ ಅರ್ಥ ಇಷ್ಟ ಅದ ಜಗತ್ತಿನೊಳಗೆ ಎಷ್ಟೋ ಜನ ಮಾತಾಡ್ತಿರ್ತಾರ ನಾ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅದನ್ನ ಮಾಡೇ ತೀರ್ತೀನಿ ಅಂತಕ್ಕಂತ ಮಾತು ಮಾತಾಡ್ತಿರ್ತಾರ ಅಂತವ್ರಿಗೆ ಕಬೀರದಾಸರು ಹೇಳ್ತಾರ ನೀ ಏನು ಮಾಡ್ತೀನಿ ನಿನ್ನ ಕೈಗೆ ಏನೋ ನಿಲ್ಲುವುದಿಲ್ಲ ನಿನ್ನ ಹಣೆ ಬರದೊಳಗೆ ನಿನ್ನ ಭೋಗದೊಳಗೆ ಭಗವಂತ ಏನು ಬರದಾನ ನೋಡು ಅದನ್ನೇ ಆಗುತ್ತದೆ ಅಂತಕ್ಕಂತ ಮಾತು ಕಬೀರದಾಸರು ಹೇಳ್ತಾರೆ ಯಾಕೆ ಈ ಮಾತು ಹೇಳೋದಕ್ಕಿಪ್ಪ ಅದರ್ತಮ್ಮ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಿಕ ಆ ಪರಮಾತ್ಮ ಅಂತಕ್ಕಂತ ಬ್ರಹ್ಮ ಹಣಿಬಾರ ಬರ್ದಾನ ಆ ಹಣಿಬಾರ ಏನು ಬ್ರಹ್ಮ ಬರ್ದಾನಲ್ಲ ಅದೇ ಪ್ರಕಾರ ನಾವು ಹೋಗಬೇಕಾಗಿದೆ ಆ ಹಣಿಬಾರದಾಗ ಬಿಟ್ಟು ಅದನ್ನು ತಪ್ಪಿಸ್ತೀನಿ ಅದನ್ನ ಬ್ಯಾರೆ ಮಾಡ್ತೀನಿ ಅಂದ್ರೆ ನಡೀದಿಲ್ಲತ್ತಮ್ಮ ಯಾಕಪ್ಪ ಅಂತಂದ್ರೆ ಈ ಭೂಮಿ ತೆರೆ ಮೇಲೆ ನಾವು ನೀವು ಹುಟ್ಟಿ ಬರ್ಬೇಕಾದ್ರ ಒಂದು ಹುಲ್ಲು ಕಟ್ಟಿ ಅಲಿಗಾಡಬೇಕಾದ್ರೆ ಅದಕ್ಕೆ ಭಗವಂತ ಕಾರಣ ಯಾಕಪ್ಪ ಅಂತಂದ್ರೆ ಹಣಿಬಾರದಾಗ ಇರ್ತದೆ ಯಾರಿಗೂ ತಪ್ಪಿಸಕ್ಕಾಗುದಿಲ್ಲ ಹೆಂಗ್ ತಪ್ಪಿಸಕ್ಕಾಗುದಿಲ್ಲ ನನ್ನ ಮಾತು ಹೇಳಿ ಮುಂದೆ ವಿಷಯ ಕಡೆ ಹೋಗುದದ ಏನಕ್ಕಪ್ಪ ಅಂತಂದ್ರೆ ತಮ್ಮ ಯಮನ ಕಾಯಕ ಏನದ ಯಮ ಏನಪ್ಪಾ ಅಂತಂದ್ರೆ ಬ್ರಹ್ಮ ಏನು ಹಣಿಬಾರ ಬರೆದಿರ್ತಾನ ನೋಡು ಹಣಿಬಾರ ಅಂದ್ರೆ ಅವನ ಅಂತ್ಯಕಾಲ ಮುಗಿತಪ್ಪ ಅಂತಂದ್ರೆ ಪ್ರಾಣ ಹಗ್ಗ ತಗೊಂಡ ಬಂದು ಒಯ್ಯುವಂತ ಕಾಯಕ ಯಾರು ಯಮನ ಕಾಯಕ ಅವನ ದಿವಸ ಏನಾಯ್ತಪ್ಪ ಅಂತಂದ್ರೆ ಬ್ರಹ್ಮ ಆಗಿರ್ತಕ್ಕಂಥವು ಯಮಗೆ ಹೇಳ್ತಾನ ನಾ 100 ಮಂದಿ ಲಿಸ್ಟ್ ಮಾಡಿ ಇರ್ತೀನಿ 100 ಮಂದಿ ಲಿಸ್ಟ್ ಮಾಡಿ ಇರ್ತೀನಿ ಈ 100 ಮಂದಿಗೆ ನಿಂತು ಹೋಗಿ ತಗೊಂಡು ಬರ್ಬೇಕಂದ್ರೆ ಕೂಡಲೇ ಆಯ್ತದ ತಿಳ್ಕೊಂಡು ಇವ ಯಮ ಪ್ರಾಣ ಹಗ್ಗ ತಗೊಂಡು ಮರ್ತ್ಯ ಲೋಕಕ್ಕೆ ಬಂದ ಆ 100 ಮಂದಿ ಲಿಸ್ಟಿನೊಳಗ ಮೊದಲನೇ ಹೆಸರು ಯಾರ್ದಿತ್ತು 3 ಗೌಡನ ಹೆಸರು ಇತ್ತು ಆ 3 ಗೌಡನ ಹೆಸರಿತ್ತು ಗೌಡನ ಮನೆಗೆ ಬಂದ ಯಮ ಬಂದ ತಾನ ಗೌಡರಿಗೆ ಗೌಡ ನಿಮಗೆ ಒಯ್ಲಾಕ ಬಂದಿನಿ ಬರ್ರಿ ಅದ ಕೂಡಲೇ ಅವಾಗ ಗೌಡ ಏನು ಮಾಡ್ಬೇಕು ಯಮರಾಜರ ಬಹಳ ದಿವಸಿಗೆ ಬಂದಿರಿ ಬರ್ರಿ ನನಗೆ ಒಯ್ಯಾಕತ್ರಿ ಹೆಂಗಾದ್ರೂ ಒಯ್ಯಾವರಿ ಆ ಎಲ್ಲಾರು ನಿಮಗೆ ಅಂಜಿ ಹೋಗ್ತಾರ ಕರೆ ನಾ ನಿಮಗೆ ಅಂಜುದಿಲ್ಲ ಒಂದು ಚೆರಿಗೆ ನೀರು ಕೊಡ್ತೀನಿ ಊಟ ಮಾಡಿ ಹೋಗೋಣ ಅಂತ ತಿಳ್ಕೊಂಡ ಯಮರಾಜರಿಗೆ ಮನೆಯಾಗ ಕರೆದು ಕುಂಡ್ರಿಸಿ ಹೇಳ್ತಾನ ಇಲ್ಲೇ ಕುಂಡ್ರಿ ಯಮರಾಜರ ನಾ ಹೋಗಿ ಅಂಗಡಿಗೆ ಹೋಗಿ ಏನಪ್ಪ ಅಂತಂದ್ರೆ ಹಾಲು ತಗೊಂಡು ಬರ್ತೀನಿ ಅಂತ ತಿಳ್ಕೊಂಡ ಇವ ಮೆಡಿಕಲ್ಗೆ ಹೋಗಿ ಏನ್ ಮಾಡ್ದ ಗೌಡ ಯಮರಾಜನ ಹಾಕಬೇಕಂತ ತಿಳ್ಕೊಂಡು ನಿದ್ದೆ ಗುಳಿಗೆ ತಂದೇವ ಆ ನಿದ್ದೆ ಗುಳಿಗೆ ತಂದ ಹಾಲಿನೊಳಗೆ ಅದನ್ನು ಮಿಕ್ಸ್ ಮಾಡಿ ಯಮರಾಜರಿಗೆ ಕೊಟ್ಟ ಕೂಡಲೇ ಯಮರಾಜರಿಗೆ ನಿದ್ದೆ ಹತ್ತಿ ಬಿಡ್ತು ಅಲ್ಲೇ ಮನ್ಸಿನ ಮೇಲೆ ಬರ್ಕೊಂಡು ಇವ ಗೌಡ ಒಂದು ಐಡಿಯಾ ಹೋದತ್ತಮ್ಮ ಈಗ ಯಮರಾಜರಿಗೆ ನಿದ್ದೆ ಹತ್ಯಾದ 100 ಮಂದಿ ಲಿಸ್ಟಲ್ಲಿ ಇವ ತಂದಾನ ಮೊದಲಿಗೆ ಹೆಸರು ಮಂದಿ ಅವ ಇವನ ಅರಗಿಸಿ 100 ಮಂದಿ ಕೆಳಗ ನನ್ನ ಹೆಸರು ಹಾಕ್ಬೇಕಂತ ತಿಳ್ಕೊಂಡ ತೆಗಿ ಓಡಿಸಿ ಯಮರಾಜನ ಕಿಶನ್ ಒಳಗಿನ ಲಿಸ್ಟ್ ತಗೊಂಡ ಆ ಲಿಸ್ಟ್ ಮೇಲೆ ಏನು ಮೊದಲಿಗೆ ತಾನು ಹೆಸರಿತ್ತು ನೋಡು ಅವನು ಒಂದೇ ಹೆಸರು ಅರಗಿಸಿ 99 ಮಂದಿ ಕೆಳಗೆ ಹಾಕಿದೆವು ತನ್ನ 3ನೇ ಹೆಸರು ಹಾಕಿದೆವು ಎಲ್ಲರೂ 99 ಮಂದಿ ಆದ್ಮೇಲೆ ನನಗೆ ಅರಗಿಸಿ ಕೆಳಗೆ ಹಾಕಿ ಮತ್ತೆ ಚೀಟಿ ಹಾಕಿತ್ತು ಹಂಗೆ ಮಾಡಿಸಿ ಯಮರಾಜನ ಕಿಶನ್ ಇಟ್ಟಿವ ಅವಾಗ ಅಷ್ಟರೊಳಗೆ ಯಮರಾಜನ ಎತ್ತರ ಆಯ್ತು ತಮ್ಮ ಆನಂದ ಪರಮಾನಂದ ಆ ಎಲ್ಲರೂ ನನಗೆ ಅಂಜಿ ದೂರ ಓಡಿ ಹೋಗ್ತಾರೆ ಗೌಡ ಇವತ್ತು ನೀವು ನನಗೆ ಮನೆಗೆ ಕರೆಸಿ ಇಂಥ ಉಪಕಾರ ನೀವು ಮಾಡಿರಪ್ಪ ಅಂತಂದ್ರ ಊಟ ಮಾಡಿಸಿ ಹಾಲು ಕುಡಿಸಿ ನಡೆಸಿರಿ ಅಂದ್ರ ನಿಮ್ಮ ಉಪಕಾರ ಬಹಳ ಆಗ್ಯದ ನನಗೆ ಇವತ್ತು ನಿಮಗೆ ಒಯ್ಲಾಕ ಬಂದಿನ ಕರೆ ಸತ್ಯ ನಿಮ್ಮ ಒಯ್ಲಾಕ ಬಂದಿನ ಕರೆ ನಿಮ್ಮ ಉಪಕಾರ ನನಗೆ ಬಹಳ ಆಗ್ಯದ ಇವತ್ತು ನೀವು ಬೈದಿಲ್ಲ ಇವತ್ತು ನೀವು ಬೈದಿಲ್ಲ ನಿಷ್ಠಿನ ಪ್ರಕಾರ ಇವತ್ತು ನೀವು ಬೈದಿಲ್ಲ ನಿನ್ನ ಕೆಳಗಿನ ಹಿಡ್ಕೊಂಡು ಚಾಲು ಮಾಡ್ತೀರ ನಾವು ಯಮರಾಜ ಕೆಳಗಿನ ಹಿಡ್ಕೊಂಡು ಚಾಲು ಮಾಡ್ತೀನಲ್ಲ
ಅವಾಗ ಗೌಡ ಮನುಷ್ಯನ ತಿಳ್ಕೊಂಡಾಗ ನಾ ಎಷ್ಟೆಲ್ಲ ಪ್ರಯತ್ನ ಪಟ್ಟಿರ್ತಾರೆ ನನ್ನ ಹಣಿವಾರದಾಗ ಏನೈತಿ ನೋಡ ಅದನ್ನೇ ಆಗಬೇಕಾಗ್ಯದ ಯಮರಾಜನ ನಡ್ರಿ ಹೋಗೋಣ ಅಂತ ತಿಳ್ಕೊಂಡು ಯಮರಾಜನ ಸಂಗಟ ಗೌಡ ಹೋದ ಇದು ಬರೇ ದೃಷ್ಟಾಂತ ಆಯ್ತು ಏನ್ ಸಿದ್ಧಾಂತ ಇದಕ್ಕೆ ಸಿದ್ಧಾಂತ ಒಂದು ಮಾತೈತಿ ತಮ್ಮ ಏನದ ಸಿದ್ಧಾಂತ ಅದಕ್ಕಲ್ಲೇ ಮಹಾತ್ಮ ಹೇಳ್ತಾರ ಏನಂದ್ರೆ ಹಣಿವಾರ ಕತ್ತಿ ಹಣೆ ಬ್ರಹ್ಮನ ಗತ್ಯದಿಂದ ಮಾಡುದು ಏನೈತಿ ಏನದ ತನ್ನ ಮಗನ ಹಣಿವಾರ ತನಗೆ ಬೈಲಕ್ಕ ಬಂದಿಲ್ಲ ಮಾಡುದು ಏನೈತಿ ಅಂತಕ್ಕಂತ ಮಾತಂದ್ರ ಅವರು ಇದೇ ಮಾತು ಯಾಕಂದ್ರು ಯಾಕೆ ಈ ಮಾತಾಡ್ತಾರಪ್ಪ ಅಂತಂದ್ರ ಯಾಕವ ಬ್ರಹ್ಮ ಹಣಿವಾರ ಬರದ ಕಡೆ ಎಲ್ಲಾರದು ಹೆಂಗ್ ಬರೀತಿದ್ದ ಹೆಂಗ್ ಬೈತಿದ ಎಲ್ಲಾರದು ಆಯುಷ್ಯ ಮುಗಿದು ಬರಕ ಬರಬೇಕಂತೇಳಿ ಎಲ್ಲಾರು ಹಣಿವಾರ ಬರದ ಕಡೆ ಬ್ರಹ್ಮನ ಮಗ ಹುಟ್ಟಿ ಬಂದ ನನ್ನ ಮಗನ ಹಣಿವಾರ ಬ್ಯಾರೇನೆ ಬರಿಬೇಕಂತ ತಿಳ್ಕೊಂಡಿವ ಹೆಂಗ್ ಬರದ ಹೆಂಗ್ ಬರುವ ಆ ಯಾವಾಗ ಸೂರ್ಯ ಚಂದ್ರ ಬಂದು ಕೂಡ್ತಾರ ನೋಡು ಅವಾಗೆ ಸೂರ್ಯ ಚಂದ್ರ ಇಬ್ರು ಕೂಡಿದ್ರಪ್ಪ ಅಂದ್ರೆ ಅವಾಗೆ ನನ್ನ ಮಗ ಸಾಯ್ಬೇಕು ಅಲ್ಲಿ ತನಕ ಸಾಯ್ಬಾರ್ದಂತೇಳಿ ಇಂತ ಮಗನ ಹಣಿವಾರ ಬ್ರಹ್ಮ ಬರದ ಬಿಟ್ಟ ಬರದ ಕೂಡ ಏನಾಯ್ತಪ್ಪ ಅಂತಂದ್ರೆ ಮುಂದೆ 13 ದಿವಸ ಆಗಿ ಹೋಯ್ತು ಆಗಿ ಹೋದ ಕೂಡ ಏನಾಯ್ತಪ್ಪ ಅಂತಂದ್ರಪ್ಪ ಏನಂದ್ರೆ ತಾ ಬ್ರಹ್ಮನ ಮಗನ ಕೊಟ್ಟಿನ ಕಾರ್ಯಕ್ರಮಕ್ಕೆ 33 ಕೋಟಿ ದೇವತೆಗಳಿಗೆಲ್ಲ ಹೇಳ್ಬೇಕಂತ ತಿಳ್ಕೊಂಡ 33 ಕೋಟಿ ದೇವತೆಗಳಿಗೆಲ್ಲ ಆಮಂತ್ರಣ ಕೊಟ್ಟ ಕಡೆ ಸೂರ್ಯ ಚಂದ್ರ ಇಬ್ಬರಿಗೆ ಬಿಟ್ಟು ಎಲ್ಲರಿಗೂ ಕೊಟ್ಟ ಎಲ್ಲ ದೇವಾನ ದೇವತೆಗಳ ಬ್ರಹ್ಮನ ಮಗನ ಕೊಟ್ಟಿನ ಕಾರ್ಯಕ್ರಮಕ್ಕೆ ಹೊಂಟರು ಹೋಗುವಂತ ಸಂದರ್ಭದಾಗ ನಡಬಾರಕ್ಕೆ ಚಂದ್ರ ಗಂಟೆ ಬರ್ತಾರ ಅದೇನಾಗ್ತದವ ಚಂದ್ರ ಗಂಟೆ ಬಿದ್ದ ಕೂಡ ಕೇಳ್ತಾವ ಎಲ್ಲ ದೇವಾನ ದೇವತೆಗಳಿಗೆ ಏನಂತ ಕೇಳಿದ ಯಪ್ಪ ಎಲ್ಲಾರು ಹಿಂಗ ಸರ್ದಾಗಿ ಎಲ್ಲಿ ಬಂದ್ಕೊಂಡು ಯಾವಾಗ ದೇವಾನ ದೇವತೆಗಳು ಹೇಳ್ತಾರ ನೀನ್ ಏನ್ ಗೊತ್ತಿದ್ದೇನು ಆ ಬ್ರಹ್ಮನ ಮಗನ ಕೊಟ್ಟಿನ ಕಾರ್ಯಕ್ರಮ ಅದ ನಮಗೆಲ್ಲರಿಗೆ ಆಮಂತ್ರಣ ಕೊಟ್ಟಾನ ಅವನ ಕಾರ್ಯಕ್ರಮ ಹೊಂಟಿದೇವ ಅಂತ ಚಂದ್ರಿಗೆ ಹೇಳಿದ ಕೂಡಲೇ ಅವಾಗ ಏನಂತಾರೆ ಅವಾಗ ಚಂದ್ರ ಅಂತಾನ ಏನಂತ ಆ ಏನೋ ಒಂದು 33 ಕೋಟಿ ದೇವತೆಗಳಿಗೆ ಹೇಳೋ ಗಡಿಗೆ ಹೇಳೋದು ನನ್ನ ಮರೆತಿರ್ಬೇಕು ಅವರು ಮಾಡ್ತಾರಪ್ಪ ಅಂತ ನಾವು ತಿಳಿದು ಬೇಡ ನಾನು ಬರ್ತೀನಿ ಅಂತ ತಿಳ್ಕೊಂಡು ಈ ದೇವತೆಗಳ ಜೋಡಿ ಚಂದ್ರಮ್ಮನು ಹೊಂಟತ್ತಮ್ಮ ಅರ್ಧ ದಾರಿ ಹೋಗ್ತಿದ್ರು ಸೂರ್ಯ ಗಂಟೆ ಬಿದ್ದಿವರಿಗೆ ಅವಾಗ ಏನಾಗ್ತದ ಸೂರ್ಯ ಗಂಟೆ ಬಿದ್ದು ಕೇಳ್ತಾನ ಸೂರ್ಯ ಕೇಳೋದೇನು ಎಲ್ಲರೂ ಹಿಂಗ್ ತಯಾರಾಗಿ ಎಲ್ಲಿ ಹೊಂಟ್ರಿ ಅಂತ ಕೂಡಿ ಅವಾಗ ಹೇಳ್ತಾನ ಏನವಾ ಬ್ರಹ್ಮನ ಮಗನ ಕೊಟ್ಟಿನ ಕಾರ್ಯಕ್ರಮ ಅದ ಅಲ್ಲಿ ಹೊಂಟಿದೆ ಅಂತ ಕೂಡಿ ಆ ಏನೋ ಒಂದು ಗಡಿಬಿಡಿವಾಗ ನಮ್ಮನ್ನು ಬರ್ತಿರ್ಬೇಕಂತ ತಿಳ್ಕೊಂಡ ಅವ್ರು ಬರ್ತಾರೆ ನಾನು ಬರೀತಿದ್ದ ನಾನು ಬರ್ತೀನಿ ಅಂತ ತಿಳ್ಕೊಂಡು ಇವನು ಹೋಗಿ ಸೂರ್ಯ ಚಂದ್ರ ಇಬ್ಬರು ಬ್ರಹ್ಮನ ಮಗನ ಕೊಟ್ಟಿನ ಕಾರ್ಯಕ್ರಮದಾಗ ಕೂಡಿದ್ರು ಕೊಟ್ಟಿನೊಳಗೆ ಬ್ರಹ್ಮನ ಮಗನ ಮರಣಾಯ್ತು ಈಗ ಯಾರದಿಂದ ಬ್ರಹ್ಮನದಿಂದ ತಪ್ಪಿಸಕ್ಕಾಗಿಲ್ಲ ಹಣಿವಾರ ಮಗನ ಏನು ಹಣಿವಾರ ಬಂದಿದ್ದಾನ ಅದೇ ರೀತಿಯಾಗಿ ಸೂರ್ಯ ಚಂದ್ರ ಎಲ್ಲಿ ಮಂಟಪದೊಳಗೆ ಕೂಡ್ರು ಬ್ರಹ್ಮನ ಮಗನ ಮರಣಾಯ್ತು ತಮ್ಮ ಹಂಗ ಇವತ್ತಿನ ದಿವಸ ನಾವು ಏನೇ ಮಾಡಿದ್ರು ಸಹಿತ ಏನೇ ಪ್ರಯತ್ನ ಪಟ್ಟರು ಸಹಿತ ನಮ್ಮ ಭೂಮಿಯೊಳಗೆ ಏನೈತಿ ಅದನ್ನೇ ಆಗಬೇಕಾಗ್ಯದ ಇಲ್ಲಿ ಬಹಳ ಮಾತಾಡಿ ಬಹಳ ಹೇಳಿ ನನ್ನ ದೈವ ಪೂಜೆ ಅಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದ್ರೆ ಈ ಇಂಡಿ ತಾಲೂಕಪ್ಪ ಅಂತಂದ್ರೆ ಸಾಮಾನ್ಯವಾದ ಊರನ್ನ ತಾಲೂಕಲ್ಲ ಹಾಲು ಮತ್ತು ಸಿದ್ಧರು ಸಿದ್ಧಾಂತಿಗೆ ವಿಷಯವನ್ನು ಅರಿತು ಕುಡಿದವರದಾರ ಇಲ್ಲಿ ಎಲ್ಲಾನು ಸಿದ್ಧರ ವಿಷಯಗಳನ್ನು ತಿಳ್ಕೊಂಡವರ ನಾವೇನು ಹೇಳುವಂತ ಅವಶ್ಯಕತೆ ಇಲ್ಲ ಈಗ ಇಲ್ಲಿ ಕೂಡಿರ್ತಕ್ಕಂಥ ದೈವಕ್ಕೆ ಏನು ತಿಳ್ಕೊಳ್ಳೋದಪ್ಪ ಅಂತಂದ್ರೆ ಏನ್ ಕೇಳ್ತೀವ ಈಗಾಗಲೇ ಟೈಮ್ ಬಹಳ ಆಗ್ಯಾವ ಏನಾದ್ರೂ ನಮ್ಮ ಸರಸ್ವತಿ ಕಲಾವಂತರಿಗೆ ಒಂದು ವಿಷಯ ಇತ್ತ ಅಷ್ಟೇ ಶಾರ್ಟ್ ಕಟ್ ನಾಗ ಚರ್ಚೆ ಮಾಡ್ಕೊಂಡು ಹೊರಗೆ ಎಲ್ಲಾರು ತಾಯಿ ಕೊಟ್ಟಪ್ಪ ಅಂತಂದ್ರೆ ಒಂದು ವಿಷಯ ಇಡೋದು ಹೆಂಗ್ರಿ ಶಾರ್ಟ್ಕಟ್ ನ ವಿಷಯ ಹಾ ಇರ್ಲಿ ತಮ್ಮ ವಿಷಯ ಇರ್ಬೇಕಾದ್ರೆ ಅಷ್ಟೇ ಶಾರ್ಟ್ ಕಟ್ ನಾಗ ಮಾತಾಡಿ ಅಂತಕ್ಕಂಥ ಮಾತಂದಾರ ಆ ವಿಷಯ ಏನ್ ನಡೆದಾವ ಏನಿರ್ತೀರಿ ವಿಷಯ ಯಾಕಪ್ಪ ಅಂತಂದ್ರೆ ಎಲ್ಲಾ ಕಡೆ ವಿಷಯ ನಡೆದಾವ ಹೆಂಗ್ ನಡೆದಾವ ವಿಷಯ ದಾನ ಧರ್ಮ ಶಿವ ಶಕ್ತಿ ಗುರು ಶಿಷ್ಯ ಸೂತ್ರಧಾರಿ ಪಾತ್ರಧಾರಿ ಹಿಂಗ್ ವಿಷಯಗಳು ನಡೆದಾವ ಆದ್ರೆ ಇವತ್ತಿನ ದಿವಸ ಅಣ್ಣನ ಮೇಳ ಒಂದು ತಂಗಿ ಮೇಳ ಕೂಡ್ಸ್ಯಾರಪ್ಪ ಅಂತಂದ್ರ ಜಗತ್ತಿನೊಳಗೆ ಅಣ್ಣ ದೊಡ್ಡ ತಂಗಿ ದೊಡ್ಡ ಅಂತಕ್ಕಂಥ ಏನ್ ವಿಷಯ ಅಣ್ಣ ತಂಗಿ ವಿಷಯ ಇದ್ರೊಳಗೆ ನಮ್ಮ ಅಣ್ಣ ಏನ್ ಹಿಡ್ಕೊಂಡು ಬೆಳೆಸ್ತಾನ ಆ ಹಿಂದೆಗೆ ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳಿ ಈಗ ಬಾಳೆನ ಮಾತಾಡಿದ ಮೇಲೆ ಒಂದೇ ಒಂದು ವಿಷಯ ಕೇಳೋದ ಏನ್ ಕೇಳ್ತೀರಿ ಮಾತ ಬಾಳೆ ತಲೆ ಒಳಗೆ
ತಮ್ಮ. ಏನವ ಸಂಶಯ? ಏನು ಸಂಶಯ ಬಂದದಪ್ಪ ಅಂತಂದ್ರ ಏನು? ಚಂದನಗಿರಿ ಒಳಗ ತಾಯಿ ಸೂರಮದೇವಿ ಹೆಂಡತಿ ಕಾಮರತಿ ಅದ. ಮಂದಾನಗಿರಿ ಒಳಗ ಅಕ್ಕ ನ್ಯಾಮಾಯ ಅದ. ಹೌದು. ಬೀರ ದೇವರ ಒಂದು ಚಂದನಗಿರಿಯಾಗ ಇರಬೇಕು, ಒಂದು ಮಂದಾನಗಿರಿಯಾಗ ಇರಬೇಕು. ಬೆಳ್ಳಿಗಿರಿಯಕ್ಕ ಅಣ್ಣಾಜಿಯವರ ನೀವು ಹಾಡಿರಲ್ಲ, ಬೆಳ್ಳಿಗಿರಿ ಒಳಗ ಬೀರ ದೇವರಿಗೆ ಸಂಬಂಧಪಟ್ಟವ್ರು ಯಾರಿದ್ರು? ಮತ್ತೆ ನೀರು ಕಾಸಿ ಕೊಟ್ಟಾರ ಕಾಮರತಿ ಚಂದನಗಿರಿಯಾಗ ನೀರು ಕಾಸಿ ಕೊಟ್ಟಾರ. ಬೆಳ್ಳಿಗಿರಿಯಾಗ ನೀರು ಕಾಸಿ ಕೊಟ್ಟಾರ ಅಲ್ಲಿ ಬೀರ ದೇವರಿಗೆ ಸಂಬಂಧಿಕರು ಯಾರಿದ್ರು? ಅವ್ರು ಯಾರು ನೀರು ಕಾಸು ಕೊಟ್ರು ಅಂತಕ್ಕಂಥದ್ದು ಇದೊಂದು ನಮ್ಮ ಸರಸ್ವತಿ ಕಲಾವಂತರ ಹಾಗೆ ಅಂತೇಳಿ ಪ್ರಶ್ನೆ ಕೇಳಬೇಕಾಗ್ಯದ. ಅದಕ್ಕೆ ಇಲ್ಲಿ ತಮ್ಮ ಬಹಳ ಮಾತಾಡಿ ಬಹಳ ಹೇಳಿ ಕೈ ಪಜ್ಜಗಲಾರ್ದಂಗ ಯಥಾ ಪ್ರಕಾರ ಒಂದು ಸತ್ಯತ್ವದ 4 ನುಡಿ ಚಾಲ ಹಾಡಿ ನಮ್ಮ ಸರಸ್ವತಿ ಕಲಾವಂತರ ಅಣ್ಣನ ಬಳಗದವ್ರಿಗೆ ಪಾಳ್ಯಕ್ಕೆ